ಸ್ನೇಹಿತರೆ, ಇವತ್ತು ನಾವು ಗುಂಟೂರು ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಓಕೆನಾ? ಎಲ್ಲರಿಗೂ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವಿನಕಾಯಿ. ಯಾವಾಗಲೂ ನಾವು ಮಾಮೂಲಾಗಿ ಉಪ್ಪಿನಕಾಯಿ ಮಾಡ್ತೀವಲ್ವಾ, ಆದರೆ ಗುಂಟೂರು ಉಪ್ಪಿನಕಾಯಿನ 1 ವರ್ಷ 2 ವರ್ಷ ಆದರೂ ಕೆಟ್ಟೋಗಲ್ಲ, ಏನೂ ಆಗಲ್ಲ. ಮಾಡೋದು ತುಂಬ ಸುಲಭ, ಆದರೆ ಮೆಥಡ್ ಗೊತ್ತಿರಬೇಕು. ನಾನು ತೋರಿಸ್ಕೊಡ್ತೀನಿ. ಈಗ ನೋಡೋಣವಾ ಹೇಗೆ ಮಾಡೋದು ಅಂತ. ನೋಡಿ, ಮಾವಿನಕಾಯಿ ಹೋಳುಗಳೆಲ್ಲ ಹೀಗೆ ಹೆಚ್ಚಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಹೀಗೆ ನಾನೊಂದು ಪಾತ್ರೆಗೆ ಒಂದು ಅಳತೆ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ನೋಡಿ, ಸಣ್ಣ ಸಾಸಿವೆ, ದೊಡ್ಡ ಸಾಸಿವೆ 100 ಗ್ರಾಮು, ಸಣ್ಣ ಸಾಸಿವೆ 100 ಗ್ರಾಮು, ಅದಕ್ಕೆ ಸರಿ ಹೋಗುವಷ್ಟು 200, ಅಂದರೆ ಈಗ 100 ಗ್ರಾಮ್ 200 ಗ್ರಾಮ್ ರೆಡ್ ಚಿಲ್ಲಿ ಪೌಡ್ರು, ಹಾಗೆ 200 ಗ್ರಾಮ್ಕನ್ನ ಕಡಿಮೆ ತೊಗೊಳ್ಳಿ. ಟಾಟಾ ಉಪ್ಪು ತುಂಬ ಸಾಲ್ಟ್ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಅರ್ಧ ಭಾಗ ತೊಗೊಂಡ್ರೆ ಸಾಕು ನಮಗೆ. ಅಂದರೆ ಈಗ 200 ಗ್ರಾಮ್ ಅಂದರೆ ಒಂದು 100 ಗ್ರಾಮಷ್ಟು ಟಾಟಾ ಉಪ್ಪು ತೊಗೊಳ್ಳಿ. ಹಾಗೆ ಎಳ್ಳೆಣ್ಣೆ. ಇಷ್ಟು ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಸಾಮಾನು. ಈಗ ಮುಂದೆ ಏನು ಮಾಡೋದು ಅಂತಂದರೆ ಈಗ ಹೇಳ್ತೀನಿ ನೋಡಿ. ಹಾಗೆ ಕಲಸೋಕ್ಕೆ ಒಂದು ಡಬ್ಬ ತೊಗೊಂಡಿದ್ದೀನಿ. ಯಾಕಂದರೆ ಇದು ಪ್ಲಾಸ್ಟಿಕ್ ಡಬ್ಬನೇ. ನಾನೇನು ಮಾಡಿದೆ, ದೊಡ್ಡ ಸ್ಟೀಲ್ ಪಾತ್ರೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಹೇಗೂ ಇದರ ಸ್ಟೋರ್ ಮಾಡಬೇಕಲ್ವ ಅಂತ ಹೇಳಿ 1 ವರ್ಷಕ್ಕೆ ಬೇಕಲ್ವ ಉಪ್ಪಿನಕಾಯಿ, ಅದಕ್ಕೆ ಈ ಡಬ್ಬ ತೊಗೊಂಡಿದ್ದೀನಿ. ಈಗೇನು ಮಾಡೋದು, ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನಾವೀಗ ಸಾಸಿವೆನ ಹಾಕಿ ಪೌಡ್ರು ಮಾಡಬೇಕು. ನನಗೆ ಅಳತೆ ತೋರಿಸ್ತೀನಿ ನೋಡಿ. ಸಾಸಿವೆ ಹಿಟ್ಟು, ಖಾರದ ಪುಡಿ 2 ಸಮವಾಗಿ ತೊಗೊಂಡಿದ್ದೀನಿ. ಹೀಗೆ ನೋಡಿ, ಸಾಸಿವೆ ಹಿಟ್ಟು, ಖಾರದ ಪುಡಿ, ಇನ್ನೂ 2 ಐಟಮ್ಸ್ ಬೇಕು ನಮಗೆ. ಅದು ಕಡಲೆಕಾಳು. ಹೀಗೆ ಸ್ವಲ್ಪ ಅಷ್ಟು ಕಪ್ಪಿಗೆ ಕಡಲೆಕಾಳು, ಒಂದು 100 ಗ್ರಾಮ್ ಅಷ್ಟು, 50 ಗ್ರಾಮ್ ಅಷ್ಟು ಸಾಸಿವೆ, ಒಂದು ಚಿಕ್ಕ ಕಪ್ಪಿಗೆ ಅರಿಶಿನ, ಇದು ನಮ್ಮ ಮನೇಲಿ ಮಾಡಿರೋವಂಥದ್ದೇ, ಕುಟ್ಟಿರೋ ಅರಿಶಿನ. ಹಾಗೆ ಸಾಲ್ಟ್ ಕೂಡ ಒಂದು ಅರ್ಧ ಕೆಜಿ, 1 ಕೆಜಿ ಸಾಲ್ಟ್ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ ಇದು. ಓಕೆ, ಟಾಟಾ ಸಾಲ್ಟ್ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಇದು ಬೇಕಾಗಲ್ಲ. ಇದು ಅರ್ಧ ಆದರೂ ಸಾಕು. ಇದನ್ನು ಆಮೇಲೆ ರುಚಿಗೆ ನೋಡ್ಕೊಂಡು ನಾವು ಹಾಕ್ಕೊಳ್ಳೋಣ. ಈಗ ಇಷ್ಟು ಐಟಮ್ಸು ನಮ್ಮ ಹತ್ರ ಇದೆ. ಈಗ ಏನು ಮಾಡೋದು, ಇನ್ನೊಂದು ಎಣ್ಣೆ. ಇದನ್ನು ಕಲಿಸೋದು ಹೇಗೆ ಅಂತ ಹೇಳ್ತೀನಿ. ಈಗ ಬನ್ನಿ. ನೋಡಿ, ಡಬ್ಬ ತಗೊಂಡಿದ್ದೀನಲ್ವಾ, ಇದರಲ್ಲಿ ಏನು ಮಾಡ್ತೀನಿ, ಫಸ್ಟು ಸಾಸಿವೆ ಕಾಣಿಸ್ತಾ ಇದೆಯಾ, ಸಾಸಿವೆ ಹಿಟ್ಟನ್ನ ಹಾಕ್ಕೊಂಡೆ. ಹಾಗೆ ಖಾರದ ಪುಡಿ ಹಾಕ್ಕೊಂಡೆ. ಈಗೇನು ಮಾಡೋಣ, ನಾವು ಉಪ್ಪು ಹಾಕ್ಕೋಬೇಕು. ಉಪ್ಪು ಅರ್ಧ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಟಾಟಾ ಉಪ್ಪು ತುಂಬ ಜಾಸ್ತಿ ಉಪ್ಪಿರುತ್ತೆ.
ಸಾಕಿಷ್ಟು ನೋಡಿ, ಅರ್ಧ ಇಷ್ಟೇ. ಇನ್ನೂ ಅರ್ಧ ಪ್ಯಾಕೆಟು ಉಳಿದಿದೆ ನೋಡಿ, ಅರ್ಧಕ್ಕರ್ಧ ಉಳಿದಿದೆ ಪ್ಯಾಕೆಟು. ಈಗ ಸ್ಟುಪ್ಪು ಹಾಕ್ಕೊಂಡು ಈ ಥರ ಅದು ಏನಾದರೂ ಸೌಟ್ ತೊಗೊಳ್ರಿ, ಪರವಾಗಿಲ್ಲ. ನನ್ನ ಹತ್ರ ಉಡಂದಿದೆ, ಇಟ್ಕೊಂಡಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಕಲಸಿ ಈ ಥರ. ನೋಡಿದ್ರಾ, ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ, ಇದೆಲ್ಲ ಬಿಡಬಾರ್ದು. ಈ ಥರ ಕಲಿಸ್ಕೊಡಿ. ಈಗ ನಾವೇನು ಮಾಡೋಣ, ಈ ಕಡಲೆಕಾಳು ಈ ಥರ ಎಲ್ಲ ಹಾಕ್ಕೊಳ್ಳೋಣ, ಮೆಂತ್ಯ, ಅರಿಶಿನ. ಈಗ ಎಣ್ಣೆನ ಕಟ್ ಮಾಡೋಣ. ಇಲ್ಲಿ ಯಾವುದು ಬಾಯ್ಲ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲ ಹಸಿದೆ. ಓಕೆ, 1 ಲೀಟ್ರ್ ಎಣ್ಣೆ ಕಟ್ ಮಾಡಿ ನಿಧಾನಕ್ಕೆ ಹಾಗೆ ಹಾಕ್ಕೊಂಡೆ. ಅರ್ಧನೇ ಹಾಕಿದ್ದೀನಿ ನಾನೀಗ. ಓಕೆ, ಅರ್ಧ ಹಾಕಿದ್ದೀನಿ. ಪಕ್ಕಕ್ಕೆ ಇಟ್ಕೊಂಡಿರೋಣ. ಇಟ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೇನಂದರೆ ಎಣ್ಣೆ ಚೆನ್ನಾಗಿ ಇಡಿಸುತ್ತೆ. ಆಂಧ್ರ ಉಪ್ಪಿನಕಾಯಿ ಅಂದ್ರೇ ಹಾಗೆ, ಎಳ್ಳೆಣ್ಣೆನೇ ಹಾಕ್ತಾರೆ. ಎಳ್ಳೆಣ್ಣೆ ಪೂರ್ತಿಯಾಗಿ ಇಡಿಸುತ್ತೆ. ಈಗ ನಾವು 1 ಲೀಟ್ರ್ ಇತ್ತಲ್ಲ, ಅರ್ಧ ಉಳಿಸ್ಕೊಂಡಿರ್ತೀರ, ಮತ್ತೇನೊಂದು ಸ್ವಲ್ಪ ಹಾಕ್ಕೊಂಬಿಡೋಣ. ಹೇಗೂ ಇಡಿಸುತ್ತೆ ಇದು. ಇಷ್ಟು 1 ಲೀಟ್ರ್ ಬೇಕೇ ಬೇಕು. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಹೇಗೆ ಬಂತು, ಕಾಣಿಸ್ತಾ ಇದೆಯಾ? ಹೀಗೆ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಏನು ಮಾಡೋದು, ನಾವು ಹೋಳೆಲ್ಲ ರೆಡಿ ಇಟ್ಕೊಂಡಿದ್ವಲ್ಲ, ಹೋಳೆಲ್ಲ ರೆಡಿ ಇಟ್ಕೊಂಡಿದ್ದೀವಲ್ಲ, ಈ ಹೋಳು ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ನಮಗೆ ಹೋಳು ಜಾಸ್ತಿ ಬೇಕು ಅಂದರೆ ಹೋಳು ಜಾಸ್ತಿ ಹಾಕ್ಕೊಳ್ಳೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಡೋದು. ಇಷ್ಟೇ, ಉಪ್ಪಿನಕಾಯಿ ರೆಡಿ. 2 ದಿನ ಆದಮೇಲೆ ಮತ್ತೆ ಓಪನ್ ಮಾಡಿ ಒಂದು ಸಲ ಮೇಲಿಂದ ಕೆಳಗಡೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದರೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಸೆಟ್ ಆಗುತ್ತೆ. ನಮ್ಮವ್ರಿಗೆ ಸ್ವಲ್ಪ ಹೋಳುಗಳು ಜಾಸ್ತಿ ಬೇಕು, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಹೋಳಿದೆ, ಹೋಳನ್ನು ಹಾಕ್ಬಿಡ್ತಾಯಿದ್ದೀನಿ. ಎಲ್ಲ ಹೋಳುಗಳನ್ನು ಹಾಕ್ಬಿಡ್ತಾಯಿದ್ದೀನಿ. ಮಾಮೂಲಾಗಾದರೆ ಅಷ್ಟೆಲ್ಲ ಬೇಕಾಗಿಲ್ಲ. ನೋಡಿ, ಈ ಅಳತೆಗೆ ತೊಗೊಂಡ್ರೆ ಹೋಳನ್ನ ಇದೇ ಅಳತೆಗೆ ನಾವು 3 ಸೇರಿರೋ ಮಿಶ್ರಣ ಬರಬೇಕು. ನಂದು ಅಳತೆ ಕರೆಕ್ಟಾಗಿ ಬರುತ್ತೆ. ಓಕೆ, 3 ಸೇರಿರೋ ಮಿಶ್ರಣ ಇಷ್ಟಕ್ಕೆ ಬರಬೇಕು. ಉಪ್ಪು, ಖಾರ, ಸಾಸಿವೆ ಹಿಟ್ಟು, ಅದನ್ನು ಒಂದು ಬೌಲ್ಗೆ ಒಂದು ಹೋಳು ಹಾಕಿದ್ರೆ ಸರಿ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ನನಗೆ ಹೋಳು ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ನಾನು ಎಕ್ಸ್ಟ್ರಾ ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹೀಗೆ ಮೇಲಿಂದ
ಕೆಳಗೆ ಕೈ ಆಡಿಸ್ಬೋದು. ಕೈ ಆಡಿಸೋಕ್ಕೆ ಆದರೆ ನೀವು ಕೈನಲ್ಲೇ ಮಾಡ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಖಾರ ಎಲ್ಲ ಕಲಿಸಿದ್ರೆ ಕೈಯೆಲ್ಲ ಅಂಗೈಯೆಲ್ಲ ಉರಿ ಬರುತ್ತೆ. ಈಗೆಲ್ಲ ನಾವೆಲ್ಲ ಸೆನ್ಸಿಟಿವ್ ಅಲ್ವಾ, ಅಜ್ಜಿಯವ್ರ ತಾತ ಅವ್ರ ಥರ ಎಲ್ಲ ಇಲ್ವಲ್ಲ. ಅಜ್ಜಿಯವರೆಲ್ಲ ಆದರೆ ಕೈಯಲ್ಲಿ ಅಮ್ಮ ಅವರೆಲ್ಲ ಕೈಯಲ್ಲೇ ಕಲಿಸ್ತಾಯಿದ್ರು. ಅಂಥವೆಲ್ಲ ಕಲಿಸ್ಬಿಟ್ರೆ ರಾತ್ರಿ ಎಲ್ಲ ಹುರಿಯುತ್ತೆ. ಅದಕ್ಕೆ ಹಾಗೆ ಕಲಿಸಿದ್ದಾಯ್ತು. ನೋಡಿ ಈ ಥರ ಗಟ್ಟಿಯಾಗೇ ಇರುತ್ತೆ. ಇರಲಿ, ಕೆಳಗಡೆಯಿಂದ ಚೆನ್ನಾಗಿ ಕಲಿಸೋದು. ನಿಮ್ಮ ಹತ್ರ ಅಗಲವಾದ ಬೌಲ್ ಇದ್ದರೆ ಅದರಲ್ಲೇ ಕೂಡ ಕಲಿಸ್ಕೋಬೋದು. ನಾನು ಮತ್ತೆ ಅಷ್ಟೆಲ್ಲ ತೊಳ್ಕೊಬೇಕಲ್ವಾ, ಅದಕ್ಕೆ ಇದರಲ್ಲೇ ಕಲಿಸ್ಬಿಡ್ತಾಯಿದ್ದೀನಿ. ಒಂದೇ ಸಲ ಕಲಿಸಿಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ, ಮತ್ತೆ ಕಲಿಸೋ ಕೆಲಸ ಇಲ್ಲ ಅಂತ. ಗುಂಟೂರು ಉಪ್ಪಿನಕಾಯಿ ರೆಡಿ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಹೋದ ವರ್ಷ ಮಾಡಿರೋ ಉಪ್ಪಿನಕಾಯಿ ಜಾಡಿನಲ್ಲಿ ಹಾಕಿರೋದು ಹೇಗಿದೆ ನೋಡಿ, ಹಾಗೆ ಇದೆ. ಏನೂ ಇಲ್ಲ, ಕರೆಕ್ಟಾಗಿ ತೋರಿಸ್ತೀವಿ ನೋಡಿ, ಬೆಳಕಿಗಿಟ್ಟು ನೋಡಿ, ಏನು ಬೂಸ್ ಬರಲ್ಲ, ಏನೂ ಇಲ್ಲ, ಎಣ್ಣೆ ಎಲ್ಲ ಇದೆ, ಹಾಗೆ ಇದೆ, ಎಲ್ಲ ಹಸಿ ಇದ್ರಲ್ಲಿ ಮಾಡಿರೋದು. ಇದು ಈಗ ಸುಮ್ಮನೆ ಹೋಳು ಉಪ್ಪಿನಕಾಯಿ, ಅದೇ ಉಪ್ಪಿನಕಾಯಿಗೆ ಹೀಗೆ ನೋಡಿ ಹೇಗಿದೆ ನೋಡಿ ಉಪ್ಪಿನಕಾಯಿ ಅಲ್ವಾ. ಹೋಳೆಲ್ಲ ಕಾಣಿಸ್ತಾ ಇದೆಯಾ, ಥರ ಮೆತ್ತಗಾಗಿ ಸೂಪರಾಗಿದೆ.